ಕೃಷಿಯನ್ನು ಉದ್ಯಮ ಮಾಡಬೇಕು ಅಂತ ಹೇಳಿದ್ರೆ ಕೃಷಿಯನ್ನು ಕಾರ್ಪೊರೇಟ್ ಮಟ್ಟಕ್ಕೆ ಬಳಸಬೇಕು ಅಂತ ಹೇಳಿದ್ರೆ ಕೃಷಿಕ ಪ್ರತಿ ತಿಂಗಳಿಗೆ ಕನಿಷ್ಠ ಅಂತ ಹೇಳಿದ್ರು 2 ರಿಂದ 4 ಲಕ್ಷದವರೆಗೆ ಆದಾಯವನ್ನು ಗಳಿಸುವಂತಾಗಬೇಕು ಅನ್ನುವಂಥ ಒಂದು ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ಮುನಿಯಾಲ್ನಲ್ಲಿ ರಾಮಕೃಷ್ಣಾಚಾರ್ಯ ಅನ್ನುವ ಓರ್ವ ಉದ್ಯಮಿ ಇಲ್ಲಿ ಒಂದು ಫಾರ್ಮನ್ನು ಸ್ಥಾಪನೆ ಮಾಡಿರ್ತಾರೆ. ಆ ಸ್ಥಾಪನೆ ಮಾಡಿರೋ ಫಾರ್ಮ್ ಮೂಲಕ ಹೊಸದಾಗಿ ರೈತರನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಏನು ಮಾಡ್ಬೋದು ಅನ್ನುವ ಕಾನ್ಸೆಪ್ಟನ್ನು ಇಟ್ಟುಕೊಂಡು ರೈತ ಪೀಠ ಅನ್ನುವ ಹೆಸರಿನ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಮುಂದಾಗಿರುವಂಥದ್ದು. ನಾವೀಗ ಅಲ್ಲೇ ಮುನಿಯಾಲಿನ ಗೋದಾಮದಲ್ಲಿದ್ದೇವೆ, ನೋಡ್ಬೋದು. ಇದೇ ಪೀಠದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ಓರ್ವ ಜಿಲ್ಲೆಯ ಒಂದು ಸಾಧಕ ರೈತರನ್ನು ಕೂರಿಸಿ ಪ್ರಶಸ್ತಿ ನೀಡುವಂಥ ಒಂದು ಕಾರ್ಯ ಇಲ್ಲಿ ನಡೀಲಿಕ್ಕಿದೆ ಅಂತ ಹೇಳ್ಬೋದು. ಹೇಗೆ ಸಾಹಿತ್ಯದಲ್ಲಿ ಕ್ಷೇತ್ರದಲ್ಲಿ ಒಂದು ಸಾಧನೆ ಮಾಡಿದವರಿಗೆ ಜ್ಞಾನಪೀಠ ಅಂತ ಏನು ಕೊಡ್ತಾರೆ, ಅದೇ ಮಾದರಿಯಲ್ಲಿ ರೈತ ಕ್ಷೇತ್ರದ ಅಥವಾ ಕೃಷಿಯಲ್ಲಿ ಸಾಧನೆ ಮಾಡಿದಂಥ ರೈತರಿಗೆ ರೈತ ಪೀಠ ಎನ್ನುವಂಥ ಪ್ರಶಸ್ತಿಯನ್ನು ನೀಡಬೇಕು ಅನ್ನುವಂಥ ಮಹದಾಸೆ ಉದ್ಯಮಿ ರಾಮಕೃಷ್ಣಾಚಾರ್ಯ ಅವರದ್ದು. ಇಲ್ಲಿ ಸಂಜೀವಿನಿ ಟ್ರಸ್ಟ್ನ ಮೂಲಕ ಈ ಒಂದು ಮಹತ್ ಕಾರ್ಯವನ್ನು ಕೈಗೊಂಡಿರುವಂಥದ್ದು. ಇಲ್ಲಿ ನೋಡ್ಬೋದು, ಈ ಫಾರ್ಮ್ನಲ್ಲಿ ಸಾಕಷ್ಟು ಕೃಷಿಯನ್ನು ಹೇಗೆ ಹೈಟೆಕ್ ಮಾದರಿಯಲ್ಲಿ ಮತ್ತು ಕೃಷಿಕ ಹೇಗೆ ಲಾಭದತ್ತ ಹೋಗ್ಬೋದು ಮತ್ತು ಈ ಕೃಷಿಯನ್ನು ಉದ್ಯಮವಾಗಿ ಹೇಗೆ ಸ್ವೀಕಾರ ಮಾಡಿ ಅದನ್ನು ಹೇಗೆ ಬೆಳೆಸಿ ದೊಡ್ಡದಾಗಿ ಮಾಡಿ ತಿಂಗಳಿಗೆ ಕನಿಷ್ಠ ಒಂದು 4 ಲಕ್ಷದ ವರಮಾನವನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು ಒಂದು ಪ್ರಾತ್ಯಕ್ಷಿತೆಯ ರೀತಿಯಲ್ಲಿ, ಅಂದರೆ ಸ್ವತಃ ಅವರೇ ಮಾಡುವ ಮೂಲಕ ಉದ್ಯಮ ಆಗಿದ್ರು ಕೂಡ ಕೃಷಿಯ ಬಗ್ಗೆ ಅತೀವಾದಂಥ ಆಸಕ್ತಿ ಇಟ್ಕೊಂಡಂಥ ರಾಮಕೃಷ್ಣಾಚಾರ್ಯರು ಅವರೇ ಮಾಡುವ ಮೂಲಕ ಇಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸಿರುವಂಥದ್ದು ನಾವು ನೋಡ್ಬೋದು. ಇದರ ಜೊತೆ ವಿಶೇಷವಾಗಿ ಕೃಷಿ ಅಂತ ಹೇಳಿದ್ರೆ ಒಂದು ಪ್ರಕೃತಿಗೆ ಹೊಂದಾಣಿಕೆ ಆಗುವಂಥದ್ದು ಒಂದು ನಾಗಮಂಡಲ ಅಂತ ಹೇಳ್ಬೋದು. ಈ ಭಾಗದಲ್ಲಿ ಬಹುತೇಕ ನಾಗಮಂಡಲ ಅನ್ನುವಂಥದ್ದು ಇದೇ ಸಮಯದಲ್ಲಿ ನಡೀತದೆ. ಆ ನಾಗಮಂಡಲದ ಮೂಲಕ ಒಂದಿಷ್ಟು ಪ್ರಕೃತಿಯ ರೈತರಿಗೆ ಹೇಗೆ ಪ್ರಶಸ್ತಿಯನ್ನು ಕೊಡ್ತೇವೆ, ಅದೇ ರೀತಿ ಪ್ರಕೃತಿ ಆರಾಧನೆಯನ್ನು ಕೂಡ ನಡೆಸಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಕೂಡ ಆಯೋಜಿಸಿದ್ದಾರೆ. ನಮ್ಮ ಜೊತೆಗ ಈ ಭಾಗದ ಒಂದು ಪ್ರಸಿದ್ಧ ವ್ಯಕ್ತಿಯಾಗಿರುವಂಥ ಶ್ರೀಕಾಂತ್ ಶೆಟ್ಟಿ ಅವರಿದ್ದಾರೆ. ಅವರು ಈ ಒಂದು ಹೊಸ ಈ ಯೋಜನೆ ಏನಿದೆ ಅಥವಾ ರೈತ ಪೀಠದ ಬಗ್ಗೆ ಒಂದಿಷ್ಟು ಮಾತನ್ನು ಹೇಳಲಿಕ್ಕಿದ್ದಾರೆ. ಸರ್, ಅದು ಏನದು ಹೊಸ ಕಾನ್ಸೆಪ್ಟ್ ರೈತ ಪೀಠ ಅಂತ? ರೈತ ಪೀಠ ನಾವು ನೋಡಿದ್ವಲ್ಲ, ಜ್ಞಾನಪೀಠದ ಹಾಗೆ ರೈತರಿಗೂ ಕೂಡ ಒಂದು ಗೌರವವನ್ನು ಸಲ್ಲಿಸಬೇಕು ಅನ್ನೋದು ರಾಮಕೃಷ್ಣ ಆಚಾರ್ಯರ ಒಂದು ಆಸೆ. ಇದು ಯಾವುದೋ ಸನ್ಮಾನ ಯಾಕೆ ಅಂತ ಕೇಳಿದ್ರೆ ಹೊಸ ಪೀಳಿಗೆಯನ್ನು ಕೃಷಿಯ ಕಡೆಗೆ ಒಂದು ಆಕರ್ಷಿಸೋದಕ್ಕಾಗಿ. ನಮ್ಮಲ್ಲಿ ಬಹಳಷ್ಟು ಸಾಹಿತಿಗಳಿಗೆ ಅವಾರ್ಡ್ ಇದೆ, ಕಲಾವಿದರಿಗೆ ಅವಾರ್ಡ್ ಇದೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಾಗ್ತವೆ ಕಲಾವಿದರನ್ನು ಗುರುತಿಸಿ ಗೌರವಿಸೋದಕ್ಕೆ. ಆದರೆ ಈ ದೇಶದ ಬೆನ್ನೆಲುಬಾಗಿರುವಂತಹ ರೈತರನ್ನು ಗುರುತಿಸಿ ಗೌರವಿಸುವಂಥ ಯಾವುದೇ ಒಂದು ಆಚರಣೆಯನ್ನು ನಾವು ನೋಡೋದಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ರೈತರ ಆ ಒಂದು ಜಾಬ್ ಏನಿದೆ ಅದು ಥ್ಯಾಂಕ್ಲೆಸ್ ಜಾಬ್ ಅಂತಾಗಿದೆ. ಅದು ಏನು ಕೃತಜ್ಞತೆ ಅನ್ನುವಂಥದ್ದೇ ಇಲ್ಲ. ಈ ರೀತಿಯ ಪರಿಸ್ಥಿತಿಯಲ್ಲಿ ರೈತರನ್ನು ಮೋಟಿವೇಟ್ ಮಾಡುವಂಥ ದೃಷ್ಟಿಯಿಂದ ಇದನ್ನು ಮಾಡ್ತಾ ಇದ್ದಾರೆ. ನಾವಿದನ್ನು ನೋಡ್ಬೋದು. ರೈತ ಕೇವಲ ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಕೃಷಿ ಏನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಒಂದು ಸಿದ್ಧ ಸೂತ್ರಕ್ಕೆ ಕಟ್ಟು ಬಿದ್ದಿದ್ದಾರೆ. ಹಾಗಾಗಿ ಅವರೆಲ್ಲರೂ ಸೋಲ್ತಾ ಇದ್ದಾರೆ. ಅವರು ತಮ್ಮನ್ನು ತಾವು ಬದಲಾಯಿಸಿಕೊಳ್ಬೇಕು ಮತ್ತು ಹೊಸ ಯೋಚನೆಗಳನ್ನು ರೂಢಿಸಿಕೊಳ್ಬೇಕು. ಅದಕ್ಕಾಗಿ ಅವರೊಂದು ಈ ರೀತಿಯ ಒಂದು ಫಾರ್ಮ್ ಹೌಸನ್ನು ಮಾಡಿ ಇಲ್ಲಿ ಎಲ್ಲ ರೀತಿಯ ಮಿಶ್ರ ಬೆಳೆಗಳನ್ನು ಹೇಗೆ ಬೆಳೆಯಬಹುದು, ಒಂದು ಬೆಳೆ ಇನ್ನೊಂದು ಬೆಳೆಗೆ ಹೇಗೆ ಪೂರಕ, ಅಂದರೆ ಗೋವನ್ನು ಸಾಕುವಂಥದ್ದು ಕೇವಲ ಹಾಲಿಗಲ್ಲ, ಅದರ ಗೊಬ್ಬರದಿಂದ ಇನ್ನಷ್ಟು ಇದನ್ನು ಮಾಡ್ಬೋದು. ಅದು ಬೆಳೆದಂಥ ಗಿಡಗಳಿಗೆ ಪರಾಗಸ್ಪರ್ಶ ಆಗಬೇಕು ಅಂತಾದರೆ ಜೇನು ಬೇಕು. ಇನ್ನೊಂದು ಈ ರೀತಿ ಪ್ರತಿಯೊಂದು ಕೂಡ ಒಂದಕ್ಕೊಂದು ಸರಪಳಿ ಹಾಗೆ ಈ ಇಡೀ ಫಾರ್ಮ್ ಹೌಸನ್ನು ನಾವು ನೋಡ್ಬೋದು. ಇಲ್ಲಿ ಒಂದೊಂದು ಹಕ್ಕಿಗಳಿವೆ, 5-6 ಲಕ್ಷ ರೂಪಾಯಿ ಬೆಲೆ ಬಾಳುವಂಥ ಹಕ್ಕಿಗಳಿವೆ, ಮೀನುಗಳಿವೆ. ಇವುಗಳನ್ನು ಹೇಗೆ ನಮ್ಮ ಯುವಜನತೆಯನ್ನು ಈ ಕಡೆಗೆ ಆಕರ್ಷಿಸಿ ಕೃಷಿಯನ್ನು ಒಂದು ಉದ್ಯಮವಾಗಿ ಬೆಳೆಸಿದರೆ ಮಾತ್ರ ಭಾರತ ಉಳಿಯೋದಕ್ಕೆ ಸಾಧ್ಯ. ಇವತ್ತು ಭಾರತ ಆಹಾರಕ್ಕಾಗಿ ಕೂಡ ಪರದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುವಂಥ ಸ್ಥಿತಿಗೆ ಬಂದಿದೆ. 140 ಕೋಟಿ ಜನ ಇದ್ದಾರೆ. ಕನಿಷ್ಠ ನಮಗೆ ಬೇಕಾದಷ್ಟು ಆಹಾರ ಉತ್ಪಾದನೆಯನ್ನು ಅಥವಾ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು. ಮತ್ತು ಈ ದೇಶ ಏನು ಸೋನೆ ಕಿಚಡಿ ಅಂತ ಹೇಳ್ತಾ ಇದ್ದಾರಲ್ಲ, ಆ ರೀತಿ ಆಗಬೇಕು ಅಂತಾದರೆ ಮತ್ತೊಮ್ಮೆ ಈ ದೇಶದ ಉತ್ಪಾದಕ ಸಾಮರ್ಥ್ಯವನ್ನು ಹೆಚ್ಚಿಸಬೇಕು. ಪ್ರೊಡಕ್ಟಿವಿಟಿ ಇಲ್ಲಿ ಜಾಸ್ತಿ ಆಗಬೇಕು ಅಂತಾದರೆ ನಮ್ಮ ಎಲ್ಲ ಯುವಕರು ಕೂಡ ಕೃಷಿ ಕಡೆಗೆ ಬರಲೇಬೇಕು. ಅದನ್ನು ನಾವು ಹೇಗೆ ಮಾಡ್ಬೋದು? ಆಗ ನಮ್ಮ ಭೂಮಿ ಉಳಿಯುತ್ತೆ, ಫಲವತ್ತತೆ ಉಳಿಯುತ್ತೆ, ಗ್ರಾಮಗಳಲ್ಲಿ ಹುಡುಗರು ಉಳಿತಾರೆ, ಸಂಸ್ಕೃತಿನೂ ಉಳಿತದೆ. ಎಲ್ಲ ಸಮಸ್ಯೆಗಳಿರುವಂಥ ಒಂದೇ ಪರಿಹಾರ ಅಂದರೆ ನಮ್ಮ ಯುವಕರು ಮತ್ತೆ ಮಣ್ಣಿನ ಕಡೆಗೆ ಮುಖ ಮಾಡುವಂಥದ್ದು. ಅದಕ್ಕಾಗಿ ಈ ಪ್ರಶಸ್ತಿಯನ್ನು ಘೋಷಣೆ ಮಾಡಿ. ಈಗ ಇದರ ಜೊತೆ ನಾಗಮಂಡಲವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ದೊಂದಿ ಬೆಳಕಿನಲ್ಲಿ ನಾಗಮಂಡಲ ಮಾಡ್ತಾರೆ ಅನ್ನುವಂಥದ್ದು ಅದ್ರ ಬಗ್ಗೆ ನೋಡಿ. ನಾಗಮಂಡಲ ಅಂದ ತಕ್ಷಣ ಇವತ್ತು ಬಹಳ ಜನ ಅದರ ಬಗ್ಗೆ ಒಂಥರ ನೆಗೆಟಿವ್ ಬಂದುಬಿಟ್ಟಿದೆ. ಅಂದರೆ ಹೆಲೋಜಿನ್ ಲೈಟ್ಗಳು, ಲೋಡ್ ಗಟ್ಟಲೆ ಹಿಂಗಾರವನ್ನು ಹುಡಿ ಮಾಡೋದು, ಅಬ್ಬರ, ಒಬ್ಬೊಬ್ಬರಿಗೆ ಲಕ್ಷ ಸಂಬಳ, ಕೋಟ್ಯಾಂತರ ರೂಪಾಯಿ ಖರ್ಚು, ಅಂದರೆ ಜಂಗುಳಿ ಇದಲ್ಲ. ನಿಜವಾದ ನಾಗಮಂಡಲ ಪೂರ್ವ ಪರಂಪರೆಯಲ್ಲಿ ಜನಪದರು ಕಲ್ಪನೆ ಮಾಡಿದಂಥ ಆ ಪ್ರಕೃತಿ ಪುರುಷರ ಸಮಾಗಮ,
ಮತ್ತು ಪ್ರಕೃತಿಗೆ ಪೂರಕವಾಗಿ. ನೋಡಿ, ಈ ಫಾರ್ಮ್ ಹೌಸ್ನ ಒಳಗಡೆ ನಾವು ದೊಡ್ಡ ಮೈಕ್ ಹಾಕಿ ಎಲ್ಲ ಮಾಡೋಕ್ಕಾಗಲ್ಲ. ಯಾಕಂದರೆ ಇಲ್ಲಿ ಒಂದು ಹಕ್ಕಿಯನ್ನು ಕೂಡ ನಾವು ಮಲಗೋದಕ್ಕೆ ಬಿಡಬೇಕು, ಅಂದರೆ ಅವುಗಳನ್ನು ಡಿಸ್ಟರ್ಬ್ ಮಾಡಬಾರ್ದು. ಅಂದರೆ ಪ್ರಾಣಿಗಳು ಬಹಳ ಸೂಕ್ಷ್ಮ ಇರ್ತವೆ. ಹಾಗಾಗಿ ನಾವು ಇಲ್ಲಿ ಬಹಳ ಮಂಗಳವಾದ್ಯಗಳನ್ನು ಬಳಸಿಕೊಂಡು ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದು ಸೀಮಿತವಾದಂಥ ಇದರಲ್ಲಿ ಅದಕ್ಕೆ ಬರುವಂಥ ಬಣ್ಣಗಳು ಕೂಡ, ಒಂದು ಮಂಡಲ ಬರಿಬೇಕು ಅಂದರೆ 5 ವರ್ಣಗಳು ಬೇಕು. ಆ 5 ವರ್ಣಗಳನ್ನು ಕೂಡ ಯಾವುದೋ ಮಾರ್ಕೆಟಿಂದ ತರೋದಲ್ಲ, ನಾವೇ ಇಲ್ಲಿ ಪ್ರಾಕೃತಿಕವಾಗಿ ಅದನ್ನು ಹೇಗೆ ಸಿದ್ಧಪಡಿಸಬಹುದು ಅದರ ಬಗ್ಗೆ 3 ದಿನದಿಂದ ಅದರ ಬಗ್ಗೆ ಒಂದು ಕೆಲಸಗಳಾಗುವುದಿದೆ. ಉದಾಹರಣೆಗೆ ಹಳದಿ, ಆನಂತರ ಕೆಂಪು ಆಗಬೇಕು ಅಂತಾದರೆ ಅದಕ್ಕೆ ಸುಣ್ಣ ಬೆರೆಸಿ ಕೆಂಪು ಮಾಡಿದರು. ಯಾವುದೋ ಒಂದಷ್ಟು ಎಲೆಗಳನ್ನು, ವನಸ್ಪತಿಗಳನ್ನು ನೆರಳಲ್ಲಿ ಒಣಗಿಸಿ ಹಸಿರು ಬಣ್ಣವನ್ನು ಮಾಡಿದರು. ಇನ್ನು ನಮಗೆ ಕಪ್ಪು ಬೇಕು ಅಂತಾದರೆ ಅಕ್ಕಿಯ ಹೊಟ್ಟನ್ನು ಹುಡಿ ಮಾಡಿ ಕಪ್ಪು, ಆ ಅಕ್ಕಿಯ ಹಿಟ್ಟಿನಲ್ಲಿ ಬಿಳಿ ಬಣ್ಣ, ಇದೇ 5 ವರ್ಣಗಳನ್ನು ಬಳಸಿಕೊಂಡು ಪ್ರಾಕೃತಿಕವಾಗಿ ಅದನ್ನು ಮಂತ್ರ ಮೂಲಕ ಪವಿತ್ರೀಕರಿಸಿ ಆ ಮೂಲಕವೇ ನಾಗಮಂಡಲ ಪೂರ್ವ ಪರಂಪರೆ ಹಾಗೆ ನಡೀತದೆ. ಹಾಗಾಗಿ ಇದು ಜಿಲ್ಲೆಯಲ್ಲೇ ಅತ್ಯಂತ ಅಪರೂಪದ ನಾಗಮಂಡಲ ಅಂತ ಬಹಳ ಧೈರ್ಯದಿಂದ ನಾವು ಹೇಳ್ಬೋದು. ಸೊ ಒಂದು ರೈತನಿಗೆ ಒಂದು ಸಮ್ಮಾನವನ್ನು ಕೊಡಬೇಕು, ರೈತರನ್ನು ಅಂತ ಹೇಳಿದ್ರೆ ಯುವ ಜನರನ್ನು ಕೃಷಿಯತ್ತ ಆಕರ್ಷಿತರಾಗಿ ಅವರನ್ನು ಕೃಷಿಗೆ ಮತ್ತೆ ಮರಳುವಂತೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಈ ಒಂದು ಹೊಸ ಒಂದು ರೈತಪೀಠ ಎನ್ನುವಂಥ ಪ್ರಶಸ್ತಿ ಘೋಷಣೆಯಾಗಿರುವಂಥದ್ದು. ಇದರ ಜೊತೆ ನಾಗಮಂಡಲವು ಕೂಡ ನಡೀತಾ ಇರುವಂಥದ್ದು. ಉಡುಪಿಯಿಂದ ಅಶ್ವತ್ಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.